ನಾನೇ ಮಾಡಿದ್ದೀನಿ. ಏನು ಮಾಡ್ಕೊ ಬಂದಿದ್ಯಾ ನಂಗೋಸ್ಕರ? ತವಾ ಫ್ರೈ ಆ್ಯಂಡ್ ಫ್ರೆಂಚ್ ಫ್ರೈಸ್. ನಾನೇ ಕಿಚನ್ಗೆ ಹೋಗಿ ಮಾಡಿಸ್ಕೊಂಡು. ಥ್ಯಾಂಕ್ ಯು. ಯಾಕೆ ಕುತ್ಕೊಳ್ಳೋಕೆ ಜಾಗ ಇರಲಿಲ್ವಾ? ಆ್ಯಂಡ್ ಇನ್ನೊಂದು, ನಮ್ಮ ಯಜಮಾನ್ರು ಟ್ಯಾಟು ಹಾಕ್ಸಿದ್ದಾರೆ ನೋಡಿ. ಹ್ಯಾಪಿ ಆ್ಯನಿವರ್ಸರಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯಿತು ಯಾವುದೋ ವೀಡಿಯೋಸ್ ಮಾಡಿಲ್ಲ. ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಜೋಡಿ ಆನ್ ಜರ್ನಿ ಇಸ್ ಗೋಯಿಂಗ್ ಫಾರ್ ಜರ್ನಿ. ಹಾಯ್. ಎಸ್, ಜೋಡಿ ಆನ್ ಜರ್ನಿ. ಏನು ಸರ್ ಬ್ಯುಸಿ ಇದ್ರಿ ಒಂದೂವರೆ ತಿಂಗಳಿಂದ? ತುಂಬ ಬ್ಯುಸಿ. ಎಷ್ಟು ಅಂದರೆ ಕಮಿಟ್ಮೆಂಟ್ಗಳು ಜಾಸ್ತಿ ಆಗಿತ್ತು. ಸೊ ಅದನ್ನೆಲ್ಲ ಒಂದು ಕಡೆಯಿಂದ ಕ್ಲಿಯರ್ ಮಾಡಿಕೊಂಡು, ಆ್ಯಂಡ್ ನಮ್ಮದು ಆ್ಯನಿವರ್ಸರಿ ಕೂಡ ನಾಳೆ. ಸೊ ಅದೇ ಖುಷಿಗೆ ಆ್ಯನಿವರ್ಸರಿ ಸ್ಪೆಷಲ್ ನಾವು ಹೋಗ್ತಾ ಇರೋದು. ಅಂದರೆ ಒಂದೂವರೆ ತಿಂಗಳಿಂದ ನಮ್ಮ ಮನೆ ಸ್ವಲ್ಪ ರಿನೋವೇಷನ್ ಮತ್ತೆದು 1 ಇಯರ್ ಅದು ಕಾರ್ಯ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಇದ್ವಿ. ಹಾಗಾಗಿ ಯಾವುದೋ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ನಮ್ಮ ಯಜಮಾನ್ರು ಫುಲ್ ಬ್ಯುಸಿ ಇರ್ತಿದ್ರು, ಯಾಕಂದರೆ ಕೆಲಸ ಎಲ್ಲ ಇರ್ತಿತ್ತು. ಹಾಗಾಗಿ ಏನು ವೀಡಿಯೋ ಮಾಡಿಲ್ಲ. ಆ್ಯಂಡ್ ಇವಾಗ ಜೋಡಿ ಆನ್ ಜರ್ನಿ ಒಂದು ಜರ್ನಿಗೆ ಹೋಗ್ತಾ ಇದ್ದೀವಿ. ಅದು ಆ್ಯನಿವರ್ಸರಿ ಸ್ಪೆಷಲ್. ಎಲ್ಲಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಹೆಂಗೆ ಅನಿಸ್ತಿದೆ? 1 ಇಯರ್ ಆಗೋಯ್ತು ನಮ್ಮ ಮದುವೆಗೆ. ಅನ್ನಿಸ್ತಿದೆಯಾ ನಿಮಗೆ? ಚೆನ್ನಾಗಿದೆ ಲೈಫ್. ಆ್ಯಕ್ಚುಲಿ ಮದುವೆ ಆದಮೇಲೆ ಸೀರಿಯಸ್ ಆಗಿ ಲೈಫ್ ಚೆನ್ನಾಗಿದೆ. ಎಲ್ಲರೂ ನಿಮ್ಮ ಒಪಿನಿಯನ್ ನೀವು ಬೇಕಾದ್ರೆ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಮದುವೆ ಆದಮೇಲೆ ಜೀವನ ಚೆನ್ನಾಗಿದೆ? 1 ಇಯರ್ ಬ್ಯಾಕು ಈ ಡೇ ನಮ್ಮ ಎಂಗೇಜ್ಮೆಂಟ್ ಅಂದರೆ ನಮ್ಗೆ ಎಂಗೇಜ್ಮೆಂಟ್ ಸ್ಪೆಸಿಫಿಕ್ಕಾಗಿ ಆಗಿರಲಿಲ್ಲ. ಸೊ ರಿಸೆಪ್ಷನ್ ದಿವಸನೇ ನಾವು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ನನಗಂತೂ ನಂಬಿಕೆನೇ ಇಲ್ಲ. ನಿನ್ನೆ ನಮ್ಮದು ಹಳದಿ, ಮೆಹಂದಿ ಮತ್ತು ಬಳೆಶಾಸ್ತ್ರ ಯೂಶಲಿ ನಮಗೆ ಚೌಟ್ರಿಯಲ್ಲೇ ಬಳೆಶಾಸ್ತ್ರ ಮಾಡೋದು. ಬಟ್ ಸ್ಟಿಲ್ ಬಳೆಶಾಸ್ತ್ರ ಮನೇಲಿ ಮಾಡಿಸ್ಕೋಬೇಕಂತ ನನಗೆ ಆಸೆ ಇತ್ತು ಅಂತ ಮನೇಲಿ ಒಂದ್ಸತಿ ಬಳೆಶಾಸ್ತ್ರ ಮಾಡಿಸ್ಕೊಂಡು ಚೌಟ್ರಿಯಲ್ಲಿ ಒಂದ್ಸತಿ ಬಳೆಶಾಸ್ತ್ರ ಮಾಡಿಸ್ಕೊಂಡಿದ್ದೆ. ಇವತ್ತಿಗೆ 1 ವರ್ಷದಿಂದ ಅಂದರೆ ಲಗ್ನ ಪತ್ರಿಕೆ ಓದೋದು. ಮಧ್ಯಾಹ್ನ ಒಂದು 2 ಗಂಟೆ ಚೌಟ್ರಿಗೆ ಹೋದ್ವಿ ಅನಿಸುತ್ತೆ. ಚೌಟ್ರಿಗೆ ಹೋಗಿ ಫುಲ್ಲೆಲ್ಲ ನಾವು ರೆಡಿ ಆಗಾದ್ಮೇಲೆ ಇವ್ರು ಬಂದ್ರು ಅನಿಸುತ್ತೆ. ನಾವು ಹೋಗಿ 1.5 hour ಆದಮೇಲೆ ಇವ್ರು ಬಂದರು. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಏನು ಎಕ್ಸ್ಪೀರಿಯನ್ಸು? ಹೋದ ವರ್ಷ ಈ ಟೈಮ್ಗೆ ಹೆಂಗೆ ಪುಕ್ಕ ಅಂತಿತ್ತ? ಇವಳಿಗೆ ಏನು ಗುರು, ಇವಳಿಗೆ ಆರಾಮಾಗಿ ಎಲ್ಲ ಇವ್ರ ಅಪ್ಪ, ಇವ್ರ ಅಣ್ಣದಿರು, ಇವ್ರ ಎಂಟೈರ್ ಫ್ಯಾಮಿಲಿ ಮಾಡ್ತಿರುತ್ತೆ ಇವಳ ಮದುವೆನ. ಬಟ್ ನನ್ನ ಮದುವೆ ಹಂಗಿರಲಿಲ್ಲ. ಸೊ ನನ್ನ ಮದುವೆ ನಾನೇ ಮಾಡ್ಕೋಬೇಕಾಗಿತ್ತು. ನಾನು ಓಡಾಟ ಅಲ್ಲಿ ಇಲ್ಲಿ, ಮನೆಗೆ ಏನು ಬೇಕು ಏನು ಬೇಡ. ನನ್ನ ಮದುವೆಗೆ ಬೆಳಗ್ಗೆನೇ 4 ಗಂಟೆಗೆ ಹೋಗಿ ಹೂವು ತಗೊಂಬಂದು ಇವ್ರು ನೀವು ಫ್ಲವರ್ ಡೆಕೋರೇಷನ್ಗೆ ಒಪ್ಸಿದ್ರಿ. ನಾವು ಹಂಗೆ ಅಷ್ಟೆಲ್ಲ ಸೀನ್ ಇಲ್ಲ. ಸೊ ನಾವೇ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ, ಯಾಕೆ 500,000 ಉಳಿಸ್ಬೇಕಲ್ಲ, ನಾವೇ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ನಾನು ನನ್ನ ಫ್ರೆಂಡ್ಸು ಮಾರ್ಕೆಟಲ್ಲಿ ಹೂವು ಎಲ್ಲ ತೊಗೊಂಡು ನಾವೇ ಡೆಕೋರೇಟ್ ಮಾಡಿ ಮನೇನ, ಇನ್ಕ್ಲೂಡಿಂಗ್ ನನ್ನ ಕಾರ್ನ ಸಹ ನನ್ನ ಫ್ರೆಂಡ್ಸೇ ಡೆಕೋರೇಟ್ ಮಾಡಿದ್ರು. ಅಂಥ ಪರಿಸ್ಥಿತಿ ನಮ್ಮದು. ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಎಲ್ಲಿಗೋ, ಬಟ್ ಆಗಲಿಲ್ಲ ಅಲ್ಲಿಗೆ ಹೋಗೋಕ್ಕೆ. ನಾವು ಸ್ವಲ್ಪ ದಿವಸ ಆದ್ಮೇಲೆ ಹೋಗ್ತೀವಲ್ಲ, ಪಕ್ಕ ಕರ್ಕೊಂಡು ಹೋಗ್ತೀವಿ. ಈಗ ಇದು ಮತ್ತೆ ಅಗೇನ್ ನಾವು ಯಾವಾಗಲೂ ಹೇಳೋ ಥರ ಇದು ಲೋ ಬಜೆಟ್ ಟ್ರಿಪ್. ಒನ್ಸ್ ಅಗೇನ್ ಲೋ ಬಜೆಟ್ ಟ್ರಿಪ್ ಅಂದರೆ ನಾವು ಹೋಗ್ತಿರೋದು ಸಿಂಗಲ್ ಡೇ, 1 ಡೇ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಬ್ಯಾಗ್ ನೋಡಿಬಿಟ್ರೆ ಯಾರೂ ನಂಬಲ್ಲ. ಆ ರೇಂಜಿಗೆ ಒಂದು ಸೂಟ್ ಕೇಸು, ಒಂದು ಸಪ್ರೇಟ್ ಬ್ಯಾಗು ಎಲ್ಲ ತೊಗೊಂಡು 1 ಡೇಗೆ ಒಳ್ಳೆ 1 ವೀಕಿಗೆ ಹೋಗೋ ರೇಂಜಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. 1 ಡೇ ರೆಸಾರ್ಟಲ್ಲಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋಗಂಗಿಲ್ಲ. ನಾವು ಮಂತ್ರಾಲಯ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಸೂತ್ಕ ಇದೆ, ನಮ್ಮ ಹಸ್ಬೆಂಡ್ ಸೈಡ್ ರಿಲೇಟಿವ್ ಯಾರೋ ಎಕ್ಸ್ಪೈರ್ ಆಗಿರೋದ್ರಿಂದ ಸೂತ್ಕ ಇದೆ. ನಾಡ್ದು ತನಕ ಇದೆ ಅಲ್ವಾ? 14ನೇ ತಾರೀಕು ಅಂದರೆ ವ್ಯಾಲೆಂಟೈನ್ಸ್ ಡೇ ತನಕನೂ ಸೂತ್ಕ ಇದೆ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಆಪ್ಷನ್ ಇಲ್ಲ ಅಂದ್ಬಿಟ್ಟು ಸೊ 1 ಡೇ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ಆ್ಯನಿವರ್ಸರಿ ದಿವಸ ದೇವಸ್ಥಾನಕ್ಕೆ ಹೋಗ್ಬೇಕಂತ ಭಾರಿ ಆಸೆ ಇತ್ತು. ಯಾರೋ ಡೈ ಹಾರ್ಟ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಗೊತ್ತಾ, ನನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರು. ಅಂದರೆ ನಮ್ಗೆ ಜಾಸ್ತಿ ಜನ ಇಲ್ವಲ್ಲ, ಸೊ ಅದರಲ್ಲಿ ರೆಗ್ಯುಲರ್ ಆಗಿ ಫಾಲೋ ಮಾಡೋರು ಅನ್ಕೊಂತಾರೆ. ಇವರು ಫ್ಲೈಟ್ ಹತ್ಕೊಂಡು ಬಜೆಟ್ ಟ್ರಿಪ್ ಹೋಗೋದು, ಬರೀ ಲೋ ಬಜೆಟ್ ಟ್ರಿಪ್. ಮೈಸೂರು ರೋಡು, ಹಾಸನ ಇವೆ, ಆ ಕಡೆ ಹೈದರಾಬಾದ್ ಇವೆ. ಪೈಸಾ ಇಲ್ವಲ್ಲಪ್ಪ, ದುಡ್ಡು ಇಲ್ವಲ್ಲಮ್ಮ ಅಂತದೆಲ್ಲ ನೋಡೋದು. ಆ ಥರ
ಸಡನ್ ಫ್ಲೈಟ್ ಅಲ್ಲಿ ಜುಯ್ ಅಂತ ಸಡನ್ ಸರ್ಪ್ರೈಸ್ ಹೋಗಕ್ಕಾಗಲ್ಲ ಆಮೇಲೆ ನಮಗೆ. ಯಾರು ನಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡಕ್ಕಾಗಲ್ಲ. ಅಲ್ಲ ಆಕ್ಚುಲಿ ನಾವು ಅನ್ಪ್ಲಾನ್ಡ್ ಆಗಿ ಮೈ ಹಸ್ಬೆಂಡ್ ಗಿಫ್ಟೆಡ್ ಮೀ ದಿಸ್ ಹಂಗೇನಿರಲಿಲ್ಲ. ಯಾಕಂದ್ರೆ ಮೈ ಹಸ್ಬೆಂಡ್ ಇಟ್ ಈಸ್ ಪಾಸ್ಪೋರ್ಟ್ ರೀಸೆಂಟಾಗೆ ನನ್ನ ಹಸ್ಬೆಂಡ್ ಪಾಸ್ಪೋರ್ಟ್ ಮಾಡಿಸ್ಕೊಂಡಿರೋದು. ಹಂಗಾಗಿ ನಾವು ಸಡನ್ ಆಗಿಲ್ಲ ಫ್ಲೈಟ್ ಹತ್ತಕ್ಕಾಗಲ್ಲ. ಯಾಕಂದರೆ ಅವ್ರಿಗೂ ಕೆಲಸ ನೋಡ್ಬಿಟ್ಟು ಅವರು ಲೀವ್ ಹಾಕಬೇಕು, ನನಗೂ ಕೆಲಸ ನೋಡ್ಕೊಂಡು ನಾನು ಲೀವ್ ಹಾಕಬೇಕು. ಸೊ ನಮ್ಮದು ಸರ್ಪ್ರೈಸ್ ಫ್ಲೈಟಲ್ಲೇನಾದ್ರು ಟ್ರಿಪ್ ಹೋಗೋದಾದರೆ ಇಟ್ ವೋಂಟ್ ಬಿ ಪಕ್ಕ ಸರ್ಪ್ರೈಸ್ ಎಲ್ಲ ಇರಲ್ಲ. ಪಕ್ಕ ಪ್ಲ್ಯಾನ್ಡ್ ಟ್ರಿಪ್ ಇರುತ್ತೆ ನಮ್ಮದು. ಪಕ್ಕ ಪ್ಲ್ಯಾನ್ ಮಾಡಿ ಹನಿ ಬಿಡಿದ್ರೆ ಹಳ್ಳ ಅನ್ನೋಕ್ಕೆ ಪೈಸಾ ಸೇರಿಸಿ ಒಂದು ಬುಕ್ಕು ಬರ್ಕೊಂಡು ಒಂದು ಬುಕ್ಕು ಮತ್ತು ಒಂದು ಪೆನ್ನೆಲ್ಲ ಬರ್ಕೊಂಡು ಬಡ್ಜೆಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀವಿ ಅವಾಗಲೇ ನಮ್ದು ಅಲ್ಲೇವರೆಗೂ ನಮ್ದು ಏನಿದ್ರು ಮೈಸೂರು ಹೈವೇ ಹಾಸನ ಹೈವೇ. ಈ ಒಂದು ದಿವಸ ಟ್ರಿಪ್ಪಿಗೆ ನನ್ನ ಗಂಡಿಗೆ ರಜಾ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಶ್ರಮಜೀವಿ ನಮ್ಮ ಏನು ಮಾಡ್ತೀಯಾ ಅಂದರೆ ಲಾಸ್ಟ್ ವೀಕ್ ಒಂದು 15-20 ಡೇಸಿಂದ ಅಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡೆಲ್ಲ ಕೆಲಸ ಮುಗಿಸಿರ್ಲಿಲ್ಲ ಅಂದ್ಬಿಟ್ಟು ಈ ಒಂದು ದಿವಸ ಕೆಲಸ ಮುಗ್ಸೋಕ್ಕೆ ನೆನ್ನೆ ನಮ್ಮ ಯಜಮಾನ್ರು ಮನೆಗೆ ಬಂದಿದ್ದು 11:30 ನೈಟಿಗೆ ನಾವು ಪ್ಯಾಕ್ ಮಾಡಿರೋದು. ಬೆಳಗ್ಗೆ 6 ಗಂಟೆಗೆ ಎಬ್ಬಿಸೋದು. 6 ಗಂಟೆಗೆ ನಾನು ಎಬ್ಬರಿಸ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬಂದ್ರು ಇನ್ನೂ ನಿದ್ದೆ ಮಾಡ್ತಿದ್ರು ನಮ್ಮ ಯಜಮಾನ್ರು. ಆಮೇಲೆ ಎದ್ದು ರೆಡಿಯಾಗಿ ಬಂದು ಕಾರ್ ವಾಶ್ ಮಾಡಿಕೊಂಡು ಹೊರಡೋದು. ಆ್ಯಕ್ಚುಲಿ ನಾವು 6:30ಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಈಗ ಆಲ್ರೆಡಿ 9:30 ಆಗಿದೆ. ಅದು ಎಲ್ಲರ ಮನೆಯಲ್ಲೂ ಆಗೋ ಒಂದು ಏನೂ ಮಾಡೋಕ್ಕಾಗಲ್ಲ, ಸರ್ವೇ ಸಾಮಾನ್ಯ. ಅದು ನಮ್ಮ ಮನೇಲಿ ಅಂತಲ್ಲ, ಎಲ್ಲರ ಮನೇಲೂ ಹಂಗೆ ಆಗೋದು. 6:30 ಅಂದ್ರೆ ಚೆಕ್-ಇನ್ ಇರೋದು 1 ಗಂಟೆ ಹೋಗ್ತೀವಿ ಅಷ್ಟರಲ್ಲಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ನೋಡ್ತಾ ಇರಿ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ. ಕೀಪ್ ಗೆಸ್ಸಿಂಗ್, ಮತ್ತೆ ಸಿಗುವ. ಸೊ ಈಗ ಬೆಳಗ್ಗೆ ಟಿಫನ್ ಮಾಡಿದ ತಕ್ಷಣ ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಪಾಪ ನಮ್ಮ ಯಜಮಾನರು ನನ್ನ ಎಬ್ಬರಿಸ್ತೀರ. ಆಲ್ರೆಡಿ ಮಧ್ಯಾಹ್ನದ ಊಟದ ಜಾಗಕ್ಕೆ ಬಂದಿದ್ದೀವಿ. ರೆಸಾರ್ಟಲ್ಲಿ ಲಂಚ್ ಆಫ್ ಮಾಡಿಲ್ಲ, ಸೊ ಈಚೆ ತಿನ್ನೋಣ ಅಂತ ಫಿಶ್ ಕರಿ ರೈಸ್ ಹೋಗಿ ಬಂದಿದ್ದೀವಿ. ನೀರು ದೋಸೆ ಮತ್ತು ಚಿಕನ್ ಕರಿ ತೊಗೊಂಡಿದ್ದೀನಿ. ಫಿಶ್ ಕರಿಗೆ ಬಂದ್ಬಿಟ್ಟು ಚಿಕನ್ ಕರಿ ತೊಗೊಂಡಿಲ್ಲ ಅಂತಲ್ಲ, ಚಿಕನ್ನ ಅಂಜಲ್ನ ಬುಕ್ ಮಾಡಿದ್ದೀವಿ. ಆರ್ಡರ್ ಪ್ಲೇಸ್ ಮಾಡಿದ್ದೀವಿ. ನೀವೇನು ತೊಗೊಂಡು ಆಲ್ರೆಡಿ ವರ್ಕ್ ಕಾಸ್. ನನ್ನ ಪ್ಲೇಟಲ್ಲಿರೋದು ನೀರು ದೋಸೆ ಮತ್ತು ಚಿಕನ್ ಕರಿ. ನಿಮ್ಮ ಪ್ಲೇಟಲ್ಲಿರೋದು ಮಟನ್ ಬಿರಿಯಾನಿ ಮತ್ತು ಅಂಜಲ್ ತವಾ ಫ್ರೈ ಹೇಳಿದ್ದೀವಿ. ಟೇಸ್ಟ್ ಮಾಡಿ ನೋಡುವ. ನಂಗೆ ಆ್ಯಕ್ಚುಲಿ ಇನ್ನೂ ಬ್ರೇಕ್ಫಾಸ್ಟ್ ನಿದ್ದೆ ಮಾಡಿಬಿಡಿದ್ನಲ್ಲ, ನಂಗೆ ಹಸಿತಿಲ್ಲ. ಸೊ ಅದಕ್ಕೆ ನೀರು ದೋಸೆ ಸಾಕು ಅಂತ ವೆರಿ ಲೆಸ್. ಜಂಗಲ್ ಮಿಸ್ಟ್ ಫೈನಲಿ ರೀಚ್ಡ್. ಮಡಿಕೇರಿಯಿಂದ 4-5 ಕಿಲೋಮೀಟರ್ ಒಳಗಡೆ. ಸೊ ಇದೇ ನಮ್ಮ ಡೆಸ್ಟಿನೇಷನ್. ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ರೆಸಾರ್ಟಿಗೆ ಅಲ್ಲೆಲ್ಲೋ ಲೆಫ್ಟ್ ತಗೋಬೇಕಿತ್ತು. ಹೇಳಿ ಏನಾಯಿತು ಅಂತ. ಯಾವುದೋ ಇಡ್ಕೆ ಮನೆ, ನಾನು ಯಾಮಾರಿಸ್ಬಿಟ್ರೆ ಅಂದ್ಕೊಂಡೆ. ಅಷ್ಟೊಂದು ದುಡ್ಡು ತಗೊಂಡು ಯಾವುದೋ ಮನೆ ತೋರಿಸ್ತಾರಲ್ಲ. ಆಮೇಲೆ ನೋಡ್ರೆ ಅಲ್ಲಿಂದ ಒಂದು 30 ಮೀಟರ್ಸ್ ಆದಮೇಲೆ ನಾವು ಬಂದಿರೋದು ಜಂಗಲ್ ಮಿಸ್ಟ್ ಕೂರ್ಗ್ ರೆಸಾರ್ಟ್. ಇಲ್ಲೆಲ್ಲ ಈ ಥರ ವುಡನ್ ಕಾಟೇಜಸ್ ಟೈಪ್ ಇದೆ. ಇಲ್ಲಿ ಕಾಡು ಒಳಗೆ ವಿ ಆರ್ ಸ್ಟೇಯಿಂಗ್. ಒಂದು ಸಿಂಪಲ್ ಆ್ಯಂಡ್ ಕ್ಯೂಟ್ ರೂಮ್ ಬುಕ್ ಮಾಡಿದ್ದೀವಿ. ಕಾರ್ತಿಕ್ ಅವರೇ ರೂಮ್ ಟೂರ್ ಮಾಡಿಸಿ ರೂಮ್ದು ಕರ್ಕೊಂಡೋಗಿ ಎಲ್ಲೆಲ್ಲೇನೇನಿದೆ ಅಂತ. ಕಾಫಿ ಇಂಗ್ರೀಡಿಯೆಂಟ್ಸು, ಮಿಲ್ಕ್ ಪೌಡರಿಂದ ಹಿಡಿದು ಶುಗರು, ಟೀ ಪ್ಯಾಕೆಟ್ಸ್ ಎಲ್ಲ ಇದೆ. ಟಿವಿ ಇದೆ, ವೈಫೈ ಇದೆ. ವೈಫೈ ಇದೆ. ಬಾಲ್ಕನಿ ವ್ಯೂ. ತಿನ್ನೋದು ತುಂಬ ಇಷ್ಟ ಆಯಿತು. ಆರಾಮಾಗಿ ಈಗ 2 ಕಾಫಿ ರೆಡಿ ಮಾಡಿಕೊಡ್ತೀನಿ. ಇಬ್ಬರು ಕೂತ್ಕೊಂಡು ಇಲ್ಲಿ ಕಾಫಿ ಕುಡಿಯೋಣ. ಇದು ವ್ಯೂ. ಆ್ಯಕ್ಚುಲಿ ನಾವು ಮಳೆಗಾಲದಲ್ಲಿ ಬಂದಿದ್ರೆ ಇನ್ನೂ ವ್ಯೂ ಮಸ್ತಾಗಿರ್ತಿತ್ತಲ್ಲ. ನ್ಯಾಚುರಲ್ ವಾಟರ್ ಹೋಗುತ್ತೆ. ಮಳೆ ಜಾಸ್ತಿ ಬಂದಾಗ ಅಲ್ಲೇನು ಕಾಣಿಸ್ತೀಯಲ್ಲ, ಮಳೆಗಾಲದಲ್ಲಿ ಬಂದರೆ ವಾಟರ್ ಫಾಲ್. ಇವ್ರದ್ದೇ ಅಂದರೆ ಓನ್ ಇಲ್ಲಿದು. ಸೊ ಇದು ಇಷ್ಟಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ಇಲ್ಲಿಂದ ಬಂದರೆ ಇದು ನಮಗೆ ಬೆಡ್. ಆ್ಯಂಡ್ ದಿಸ್ ಇಸ್ ಕಬೋರ್ಡ್. ಕಬೋರ್ಡಲ್ಲಿ ಬಟ್ಟೆಗಳ ಹ್ಯಾಂಗರ್ಸ್ಗಳಿದೆ. ಹೊಸ ವಿಷಯ, ಕಬೋರ್ಡಲ್ಲಿ ಬಟ್ಟೆಗಳು ಇಡ್ಬೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ್ಯಂಡ್ ನಂದು ವಾಲೆಟ್ಸ್ ಅದು ಇದೆಲ್ಲ ಇಡ್ಬೋದು.
ನಮಗೆ ಸರ್ಪ್ರೈಸ್ ಒಂದು ಗಿಫ್ಟ್ ಬಂದಿದೆ, ಅದರೊಳಗೆ ಏನಿದೆ ಅಂತ ಗೊತ್ತಿಲ್ಲ. ಯಾರು? ಊರಿಗೆ ಮಿಸ್ ರೆಸಾರ್ಟ್ ಅವ್ರು ಕೊಟ್ಟಿರೋದ? ಇಲ್ಲ, ಭೂಮಿಕಾ ಅವ್ರು ಕೊಟ್ಟಿರೋದು. ಆ್ಯಂಡ್ ಫೈನಲಿ ನಾನು ಆ್ಯಕ್ಚುಲಿ ಇದನ್ನ ನೋಡೇ ಬುಕ್ ಮಾಡಿದ್ದು. ಸೊ ಬಾಟಮ್ ನೋಡಿ ಬುಕ್ ಮಾಡಿರೋದು ನಮ್ಮ ಯಜಮಾನ್ರು. ಎಸ್, ಬಾಟಮ್ ನೋಡೇ ಬುಕ್ ಮಾಡಿದ್ದು. ಚೆನ್ನಾಗಿದೆ, ಕ್ಲೀನಾಗಿದೆ. ಆ್ಯಕ್ಚುಲಿ ನಮ್ಮ ರೂಮ್ ಅಷ್ಟೇ ಸೈಜ್ ಇದೆ, ಬಚ್ಲು ಮನೆ. ಚೆನ್ನಾಗಿದೆ ನೋಡಿ. ಎಲ್ಲ ಇಟ್ಟಿದೆ, ಬಾಡಿ ವಾಶ್ ಇರ್ಬೋದು, ಏರ್ ವಾಶ್ ಇರ್ಬೋದು. ಆ್ಯಂಡ್ ನೋಡು ಮೇಯ್ನು ಸೇಫ್ಟಿ ಎಷ್ಟು ಚೆನ್ನಾಗಿದೆ ಅಂತ. ಅದು ನಮ್ಮದು, ಬಾಯಿ ಮುಚ್ಕೊಂಡಿದ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು ಸಾರಿ ಓಕೆ, ಸಾರಿ ಸರ್. ಇದು ಮಾಮೂಲಿ ಹಾಟ್ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ, ನಾಟ್ ಬ್ಯಾಡ್. 4,500 ರೂಪಾಯಿಗೆ ವರ್ತ್ ಪ್ಲೇಸ್ ನನ್ನ ಪ್ರಕಾರ. ಆ್ಯಂಡ್ ಬಟ್ ಏನಂದರೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಆ್ಯಂಡ್ ಅಷ್ಟೇ. ಬಟ್ ಈ ಜಾಗ ಬರ್ತಿದೆ ಅಣ್ಣ. 4,500 ತುಂಬ ಕಾಸ್ಟ್ಲಿ ಆಯಿತು ಅಂತ. ಆ್ಯಕ್ಚುಲಿ ರೆಸಾರ್ಟ್ ಅವರ ಅಮೌಂಟ್ ಬಂದ್ಬಿಟ್ಟು ಅವ್ರು ಹಾಕಿದ್ದು 6.5. ನಾನು ಅಗೋಡಾದಲ್ಲಿ ನೋಡಿ ಬುಕ್ ಮಾಡಿ ನಾನು 4.3 ಏನೋ ಬಿತ್ತು. ಬೇರೆ ಎಲ್ಲ ನೋಡಿದಾಗ ಅದರಲ್ಲಿ ಇನ್ನೂ ಏನೂ ಅಷ್ಟೆಲ್ಲ ಇನ್ಕ್ಲೂಡ್ ಇರಲಿಲ್ಲ ಇದರಲ್ಲಿ ಕಂಪೇರ್ ಮಾಡಿದ್ರೆ. ಸೊ 4.3 ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದೆ. ಸಿಂಪಲ್ ಜಾಸ್ತಿ ಆಯಿತಾ ಅಂತ ಒಂದೊಂದ್ಸತಿ ಫೀಲ್ ಆಗುತ್ತೆ. ಬಟ್ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇದೆ ನಾಳೆ, ನೋಡುವ ಹೇಗಿರುತ್ತೆ ನಾಳೆ ಬ್ರೇಕ್ಫಾಸ್ಟ್ ಅಂತ ಇನ್ನೂ ಐಡಿಯಾ ಇಲ್ಲ. ಸಿಗುವ ಮತ್ತೆ. ಹಾಂ, ಹೇಳಿದೆ. ಸೊ ಕೂರ್ಗಲ್ಲಿ ಏನೇನಿದೆ ಅಂತ ನೋಡೋಕ್ಕೆ ನಾನು ನಿಮ್ಮ ಫಸ್ಟ್ ಟೈಮ್ ಕರೆಕ್ಟಿರೋದು. ಸೊ ಗೂಗಲ್ ಮಾಡಿಕೊಂಡು ಏನೇನಿದೆ ಅಂತ ಹೇಳಿ, ಯಾಕೋ ಬೋರ್ ಆಗ್ತಿದೆ ಇಲ್ಲಿ. ಚೆನ್ನಾಗಿದೆ ಬಟ್ ಏನೋ ಒಂಥರ ಬೋರಿಂಗ್. ಯಾರು ಗೆಸ್ಟ್ಗಳಿಲ್ಲ. ಬಿಸಿಲಲ್ಲಿ ಒಂದು ಬಂದಿದ್ದೀವ, ಈ ಬಿಸಿಲಲ್ಲಿ ವೆಕೇಶನ್ಗೆ ಬಂದ್ಬಿಟ್ರಂತೂ ಹಿಂಸೆ ಅಂದರೆ ಹಿಂಸೆ. ಒಂಥರ ಏನೋ ಗಿಡಗಳು ಗ್ರೀನ್ ಇರಲ್ಲ, ನೋಡೋಕ್ಕೆ ಚೆನ್ನಾಗೂ ಅನಿಸಲ್ಲ, ಫುಲ್ಲೆಲ್ಲ ಒಣಗೋದಂಗೆ ಫೀಲ್ ಇರುತ್ತೆ. ಹಾಗಾಗಿ ಮಡಿಕೇರಿ ಊರು ಸುತ್ತೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ನಾವಿರೋ ಜಾಗ ಬಂದ್ಬಿಟ್ಟು, ಅದು ಬಂದ್ಬಿಟ್ಟು ಅವ್ರದ್ದು ಆಫೀಸು, ಅದು ಇದು. ನೈಟ್ ಫೈರ್ ಕ್ಯಾಂಪಲ್ಲಿ ಆಗ್ತಾರೆ ಅಂತ ಚಿನ್ನ. ಸೊ ಸಾಕೋ ಇಲ್ಲಿ ಬೋರ್ ಆಗ್ತಿತ್ತು. ಸೊ ಜಸ್ಟ್ ಫಾರ್ ಎ ಚೇಂಜ್ ಅಂದ್ಬಿಟ್ಟು ಮಡಿಕೇರಿ ರೌಂಡ್ ಹೊಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಒಂದು 3 to 4 hours ಚೆನ್ನಾಗಿರುತ್ತೆ ಅಂತ ನೈಟ್ ಟೈಮ್. ನಾವು ಪ್ಲ್ಯಾನ್ ಮಾಡಿದ್ದು ಕಂಪ್ಲೀಟ್ ಇಲ್ಲೇ ಸ್ಟೇ ಆಗೋಣ ಅಂತ. ಸ್ಟೇ ಆಗೋಣ, ರೆಸಾರ್ಟ್ ಬುಕ್ ಮಾಡಿದ್ದೀವಲ್ಲ. ಅಂದರೆ ಯಾವಾಗಲೂ ಸುತ್ತದೇ ಇರುತ್ತೆ ಕಾಮನ್ನು. ಒನ್ ಡೇ ಸುಮ್ಮನೆ ಹಾಗೆ ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಯಾಕೋ ರೆಸಾರ್ಟ್ ಒಳಗಡೆ ಟೈಮ್ ಸ್ಪೆಂಡ್ ಮಾಡೋಕೆ ಅನ್ನಿಸ್ತಿಲ್ಲ. ಸಪೋರ್ಟ್ ಮಾಡ್ತಿಲ್ಲ ಎನ್ವಿರಾನ್ಮೆಂಟ್, ಬಿಕಾಸ್ ಗೆಸ್ಟ್ಗಳೇ ಇಲ್ಲ. ರೆಸಾರ್ಟ್ ಅಂದರೆ ಸುತ್ತ ಜನ ಇರಬೇಕು. ಗೆಸ್ಟ್ಗಳು ನಮ್ಮ ಥರನೇ ಊರು ಸುತ್ತಕ್ಕೆ ಹೋಗೋರು, ಏನು ಮಾಡೋದು? ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಸೊ ಸಿಗೋಣ ಸಿಟಿ ಒಳಗೆ. ಆ್ಯನಿವರ್ಸರಿಗೆ ಏನು ಪರ್ಚೇಸ್ ಮಾಡಿಲ್ಲ, ಸೊ ಹೋಗ್ತಾ ಇದ್ದೀವಿ. ಆ್ಯನಿವರ್ಸರಿ ಗಿಫ್ಟ್ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ಅದೇ ಹೆಂಗೆ ಬೀಳ್ತಾ ಗೊತ್ತಾ? ಬಂದೇ. ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ಚೌಟ್ರಿಗೆ ಬಂದು ರಿಸೆಪ್ಷನಿಗೆ ನಿಂತ್ಕೋತಾ ಇದ್ವಿ ಅನ್ಸುತ್ತೆ. ಇಷ್ಟು ಬೇಗ ಚಾನ್ಸ್ ಅಲ್ಲ, ಫೋಟೋ ತೆಗೆಸ್ಕೊತಿದ್ದೆ ನಾನು, ಸಪ್ರೇಟ್ ಫೋಟೋ ತೆಗೆಸ್ಕೊತಿದ್ದೆ. ನಾವು ಅವಾಗ ತಾನೇ ಬಂದು ಇಡ್ಲಿ ವಡೆ ತಿಂದು ಆಗಲೇ 6:30 ಅಣ್ಣ. ಪೊಂಗಲ್ ಇಡ್ಲಿ 6:30ಗೆ ತಿಂತಿದ್ದ. 3:30ಗೆ ಬ್ಯಾಟಿಂಗ್ ಮಾಡಿಕೊಂಡು ಹೋಗಿದ್ದೆ. 6:30ಗೆ ಫೋಟೋ ಶೂಟ್ ಮಾಡಿಸ್ತಿದ್ವಿ. ಅಂದರೆ ಅವ್ನು ಫೋಟೋ ತೆಗಿತಿದ್ದ, ನಮ್ಮಿಬ್ರು ಕಪಲ್ಸ್. ನಿನ್ನ ತೆಗಿತಿದ್ದ, ಆಮೇಲೆ ಕಪಲ್ಸ್ ತೆಗಿತಿದ್ದ. ಒಂದು 7 o'clock ಅಂದರೆ ರಿಸೆಪ್ಷನ್ಗೆ ನಿಂತ್ಕೊಂಡು. ಆದರೆ ಎಲ್ರೂ ಇವತ್ತೇ ಆ್ಯನಿವರ್ಸರಿ ವಿಶ್ ಮಾಡ್ತಾರೆ. ನಾಳೆ ಆ್ಯನಿವರ್ಸರಿ ಇವತ್ತೇ ಮಾಡ್ತಾರಾ? ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್. ಎಲ್ಲಿ ಮಾಡ್ತಿಲ್ಲ, ವಾಟ್ಸಪ್ಪಲ್ಲಿ ಮಾಡ್ತಾರೆ. ಹೆಂಗೆ ಅನ್ನಿಸ್ತಿದೆ? 1 year ಆಯಿತು. 1 year ಆಯಿತು. ಚೆನ್ನಾಗಿದೆ. ಅಂದರೆ ಬೇಗ ಆಗೋಯ್ತು. 1 year ಹೆಂಗೆ ಕಳೆದು ಅಂತಲೇ ಗೊತ್ತಿಲ್ಲ. ಸೀರಿಯಸ್ ಆಗಿ ಸುಮ್ಮನೆ. ಅಂದರೆ ನಾವು ಇನ್ನೂ ಈಗ 6 months ಬ್ಯಾಕ್ ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ
ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಬಂದಂಗಿದೆ. ಆಲ್ರೆಡಿ 1 ಇಯರ್. ಮದುವೆ ಆಗಿ 1 ವರ್ಷ ಆಗೋಯ್ತು ಅಂತ ಗೊತ್ತೇ ಆಗ್ತಿಲ್ಲ. ದಿನಗಳು ಬೇಗ ಬೇಗ ಬರ್ತಿದೆ. ಫಸ್ಟ್ ಇಯರ್ ಆ್ಯನಿವರ್ಸರಿ ಎಲ್ಲಿಗೆ ಬಂದಿದ್ದೀವಿ? ಮಡಿಕೇರಿ ಅಲ್ಲ. ನಿಂಗೆ ಏನು ಬೇಕು ಹೇಳಾಯ್ತು? ಈ ರಾಜ ಸೆಟ್ ಬೇಕು. ಮಡಿಕೇರಿಗೆ ಬಂದ್ಬಿಟ್ಟು ರಾಜ ಸೆಟ್ ಕೊಡಿಸ್ತೇನೆ ನನಗೆ. ರಾಜ ಸೆಟ್ ಆಚೆ ಚುರುಮುರಿ ಮಾರ್ತೀರಿ, ಅದನ್ನು ಕೊಡಿಸ್ಲ. ತಿನ್ಸಿ ದಪ್ಪ ಮಾಡು ನನ್ನ. ಚುರುಮುರಿ ಕೊಡ್ಸಕ್ಕೆ ಹೇಳ್ತಿದ್ಯಾ? ಬೇಡ ಚುರುಮುರಿ. ಎಂತ ಬೇಕು? ಏನು ಬೇಡ. ನಾನು ನಿನಗೇನೋ ಗಿಫ್ಟ್ ತಂದಿದ್ದೀನಿ ಆ್ಯನಿವರ್ಸರಿಗೆ. ಅದೇನೋ ಇಷ್ಟು ಉದ್ದ ತಂದಿದ್ದೀಯ, ಅದೇನು ಅಂತ ಗೊತ್ತಾಗ್ತಿಲ್ಲ. ನಾನು ಏನು ಎಲ್ಲ ಬ್ರ್ಯಾಂಡ್ ಎಲ್ಲ ಚೆಕ್ ಏನು ಅಂತಾನೆ ಅದೇನೋ ಎಲೆಕ್ಟ್ರಿಕ್ ಐಟಮ್. ನೀನು ಇಷ್ಟೆಲ್ಲ ಡೌ ಮಾಡ್ತಿದ್ದೆ ಅಂದರೆ ಏನೋ ಹುಡುಕಿ ನೋಡಿರ್ತೀವಿ. ನಮ್ಮ ಯಜಮಾನ್ ಹಂಗೆ ಸ್ವಲ್ಪ ಕ್ಯೂರಿಯಾಸಿಟಿನ ತಡ್ಕೊಂಡೇ ಇರೋಕ್ಕಾಗಲ್ಲ. ನೀನು ಈಗಲೂ ಹೇಳ್ಬಿಡು, ನನಗೆ ಖುಷಿ. ಹಂಗೆ ಬಿಟ್ಟಾನೆ ಒಂದು ನೈಟ್ 12 ಗಂಟೆಗೆ ಹೇಳೋದು. 12 ಗಂಟೆ ಯಾಕೆ? 8 ಗಂಟೆ 9 ಗಂಟೆಗೆ ಹೇಳ್ತೀನಿ. 3 ಅವರ್ ಯಾಕೆ? ಆನಿವರ್ಸರಿ ಸರ್ ಬರೋ ಖಾಲಿ ಆಯ್ತು, ಇಲ್ಲೇ ಹೋದ್ರು ಇವರೆಲ್ಲ. ಹೋಗಲ್ ಕುತ್ಕೊಳ್ಳೋಣ. ಹನ್ನೆರಡು ಗಂಟೆ ರಾತ್ರಿ ಆ್ಯನಿವರ್ಸರಿಗೆ ನಮ್ಮ ಯಜಮಾನರು ನಾನೊಂಚೂರು ಹೆಲ್ಪ್ ಮಾಡಿ ಡೆಕೋರೇಟ್ ಮಾಡಿದ್ದೀವಿ. ಈಗ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ತೋರಿಸ್ತೀನಿ ಸೆಲೆಬ್ರೇಷನ್ ಹೇಗಿದೆ ಅಂತ. ಸ್ಮಾಲ್ ಕ್ಯೂಟ್ ಡೆಕೋರೇಷನ್. ಹ್ಯಾಪಿ ಆ್ಯನಿವರ್ಸರಿ. ಆ್ಯನಿವರ್ಸರಿ ಗಿಫ್ಟ್ ನನಗೆ. ಎಸ್, ಜಸ್ಟ್ ಫಾರ್ ಯು. ಥ್ಯಾಂಕ್ ಯು. ಒಂದು ಒರಿಜಿನಲ್ ರೋಸು. ಐ ಲವ್ ಯು. ಲವ್ ಯು ಟು. ನಿನಗೆ ಗೊತ್ತಾ, ನೀನು ನನಗೆ ಇದುವರೆಗೂ ರೋಸೇ ಕೊಟ್ಟಿಲ್ಲ. ದಿಸ್ ಇಸ್ ಮೈ ಫಸ್ಟ್ ರೋಸ್. ನಮ್ಮ ಯಜಮಾನರು ನನಗೆ ಮದುವೆ ಆದಾಗಿಂದ ಒಂದು ರೋಸು ಕೊಟ್ಟಿಲ್ಲ. ಸೊ ಅದು ಫಸ್ಟ್ ರೋಸು, ಒರಿಜಿನಲ್ ರೋಸು. ಇದು ಆರ್ಟಿಫಿಷಿಯಲ್ ರೋಸ್, ಜಸ್ಟ್ ಫಾರ್ ಯು. ಥ್ಯಾಂಕ್ ಯು. ನನ್ನ ಕಡೆಯಿಂದ ಇದೊಂದೇ ಸದ್ಯಕ್ಕೆ ಆ್ಯನಿವರ್ಸರಿಗೆ. ಇದು ಮಿಕ್ಕಿದ್ದು ಬೆಂಗಳೂರಿಗೆ ಹೋದ್ಮೇಲೆ ಸರ್ಪ್ರೈಸ್ ಇದೆ. ಬೆಂಗಳೂರಿಗೆ ಹೋದ್ಮೇಲೆ ನೋಡು. ಶೋರ್. ಏನಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಗುರು. ಲಾಂಗು. ಹ್ಯಾಪಿ ಆ್ಯನಿವರ್ಸರಿ. ನಿನಗೆ ಮೋಸ್ಟ್ಲಿ ಅಲ್ಲ, ನಿನಗೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರನೇ ಬುಕ್ ಮಾಡಿರೋದು. ಏನೇನೋ ಹಿಂಟೆಲ್ಲ ಕೇಳ್ತೀನಿ. ನನಗೆ ಯಾಕೋ ನಿನಗೆ ಗೊತ್ತಾಗೋಯ್ತಾ ಅಂತ ಡೌಟ್ ಹೊಡಿತಿದೆ. ಬಟ್ ಸ್ಟಿಲ್ ಸರ್ಪ್ರೈಸ್ ಆಗಿರಲಿ ಅಂತ ಪ್ಯಾಕ್ ಮಾಡ್ಸೋಕ್ಕೆ ಟೈಮ್ ಆಗಿಲ್ಲ. ಇಲ್ಲಾಂದರೆ ಪ್ಯಾಕ್ ಮಾಡಿಸ್ಬಿಡ್ತಿದ್ದೆ, ಆವಾಗ ನೀನು ಗೆಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಟ್ಸ್ ಓಕೆ ಚಿನಿ. ಓಕೆ, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಏನಿದು ಅನ್ನೋದೇ ಈಗ ನನಗೆ ಯಕ್ಷ ಪ್ರಶ್ನೆ ಆಗಿದೆ. ಇದು ಎಲೆಕ್ಟ್ರಿಕ್ ಬ್ಯಾಟ್. ಟಿವಿಯಲ್ಲಿ ಕ್ರಿಕೆಟ್ ಆಡ್ಬೋದು. ವೈರ್ಲೆಸ್. ಹೆಂಗೆ ಬೇಕೋ ಹಂಗೆ ಅವ್ರು ಬಾಲ್ ಹಾಕ್ತಾರೆ, ನೀನು ಹೊಡೆಯೋದು. ಕಣ್ಣಿಗೇನು ಹಾಕೊಳ್ಳಂಗಿಲ್ಲ. ನೋ, ಟಿವಿಯಿಂದನೇ ಬಾಲ್ ಬರುತ್ತೆ. ಎಸ್. ಥ್ಯಾಂಕ್ ಯು. ವೆಲ್ಕಮ್. ನಾನು ಒಂದಿನ ಸೆಂಚುರಿ ಹೊಡೆದು ಗ್ರೌಂಡಲ್ಲಂತೂ ಹೊಡೆಯೋಕ್ಕಾಗಿಲ್ಲ, ಟಿವಿ ಮುಂದೆ ಸೆಂಚುರಿ ಹೊಡಿತೀನಿ. ಅದಕ್ಕೆ ಕೊಡ್ಸಿರೋದೇ ಬ್ಯಾಟು. ಸೋತೋದ್ರಲ್ಲ ಅದಕ್ಕೆ. ಸೂಪರ್ ನೈಸ್ ಮೆಟಾ ಶಾಟ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ವ್ಲಾಗಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಆ್ಯನಿವರ್ಸರಿ ದಿವಸ ಏನೇನು ಪ್ಲೇಸಸ್ ನೋಡ್ತೀವಿ ಅಂತ ಎಲ್ಲ ನೋಡುವ. ಈ ಟಿವಿ ಕನೆಕ್ಟ್ ಆಗುತ್ತಾ? ಎಸ್. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಟಾಟಾ, ಬಾಯ್ ಬಾಯ್. ಆ್ಯನಿವರ್ಸರಿ ವಿಶ್ ಮಾಡಿರ್ತೀರಾ ಅಂತ ಗೊತ್ತು ಕಮೆಂಟಲ್ಲಿ. ಅವ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ಸ್. ಬಾಯ್ ಬಾಯ್. ಬಾಯ್ ಬಾಯ್. ಸಿ ಯು. ಒನ್ಸ್ ಅಗೇನ್ ನೈಸ್ ಬ್ಯಾಟ್. ಥ್ಯಾಂಕ್ ಯು.